ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳು ಜಾಗೃತಿ ಹೊಂದುವುದು ಅಗತ್ಯವಾಗಿ ಬೇಕಾಗಿದೆ ಎಂದು ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಪ್ರಾಂಶುಪಾಲೆ ಶೈನಿ ಮೇರಿ ಡಯಾಸ್ ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯಲ್ಲಿ ಆಯೋಜಿಸಿದ್ದ ಮಂಡ್ಯ ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಸೈನ್ಸ್ ಸ್ಪೆಕ್ಟ್ರಾ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಭಾರತ ದೇಶ ಸೇರಿದಂತೆ ವಿಶ್ವದ ಯಾವುದೇ ರಾಷ್ಟ್ರಗಳ ಅಭಿವೃದ್ಧಿಗೆ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಆವಿಷ್ಕಾರದ ಫಲವು ಬಹಳ ಮುಖ್ಯವಾಗಿ ಬೇಕಾಗಿದೆ. ಗಣಿತ ಹಾಗೂ ವಿಜ್ಞಾನದ ಆವಿಷ್ಕಾರದಲ್ಲಿ ಭಾರತ ದೇಶವು ವಿಶ್ವದಲ್ಲಿಯೇ ಬಹಳ ಶಕ್ತಿಶಾಲಿ ರಾಷ್ಟ್ರವಾಗಿದ್ದು, ವಿಜ್ಞಾನದ ಸಂಶೋಧನೆ ಹಾಗೂ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆಯು ಅಪಾರವಾಗಿದೆ. ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಹಾಗೂ ಸಾಧಿಸುವ ಛಲವು ಮೂಡಲು ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸಿಕೊಳ್ಳುವುದು ಇಂದಿನ ಅಗತ್ಯವಾಗಿದೆ. ವೈಜ್ಞಾನಿಕ ಸಂಶೋಧನೆಯನ್ನು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ತಮ್ಮಲ್ಲಿನ ವೈಜ್ಞಾನಿಕ ಜಾಣ್ಮೆಯನ್ನು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಹೊಸ ಆವಿಷ್ಕಾರಗಳನ್ನು ಮಾಡಿ ದೇಶದ ಮುನ್ನಡೆಗೆ ತಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನೀಡಬೇಕು. ಇಂದಿನ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹೊಸ ವೈಜ್ಞಾನಿಕ ಮಾದರಿಗಳ ಆವಿಷ್ಕಾರ ಮಾಡಿ ಸೈನ್ಸ್ ಸ್ಪೆಕ್ಟ್ರಾ ಕಾರ್ಯಕ್ರಮದಲ್ಲಿ ಪ್ರದರ್ಶನವನ್ನು ಮಾಡಿ ವಿವಿಧ ಮಾದರಿಗಳಲ್ಲಿ ಅನುಕೂಲಗಳ ಬಗ್ಗೆ ವಿವರವಾಗಿ ತಿಳಿಸಿಕೊಡುತ್ತಿರುವುದು ವಿದ್ಯಾರ್ಥಿಗಳಲ್ಲಿರುವ ವೈಜ್ಞಾನಿಕ ಮನೋಭಾವನೆ ಹಾಗೂ ಸಂಶೋಧನೆಯ ದ್ಯೋತಕದ ಫಲವಾಗಿದೆ ಎಂದು ಶೈನಿ ಮೇರಿ ಡಯಾಸ್ ಅಭಿಮಾನದಿಂದ ಹೇಳಿದರು. ಕಾರ್ಯಕ್ರಮದಲ್ಲಿ ಮಂಡ್ಯದ ರಿಪಬ್ಲಿಕ್ ಸೆಂಟ್ರಲ್ ಶಾಲೆಯ ಮುಖ್ಯಸ್ಥಾಪಕರಾದ ಎಸ್ ಮಂಜು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಸೈನ್ಸ್ ಸ್ಪೆಕ್ಟ್ರಾ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಕೆಆರ್ಪೇಟೆ ಪಟ್ಟಣದ ಆಶೀರ್ವಾದ ಆಂಗ್ಲ ಮಾಧ್ಯಮ ಶಾಲೆ, ಚಿನಕುರಳಿಯ ಎಸ್ಟಿಜಿ ಪಬ್ಲಿಕ್ ಶಾಲೆ, ಮಂಡ್ಯದ ಜ್ಞಾನಭಾರತಿ ಹಿರಿಯ ಪ್ರಾಥಮಿಕ ಶಾಲೆ, ಸಾವುಕಾರ್ ಚಿಕ್ಕಣ್ಣಗೌಡ ಶಾಲೆ, ಪಾಂಡವಪುರದ ಶ್ರೀ ಶಂಭುಲಿಂಗೇಶ್ವರ ಶಾಲೆ, ಬೆಂಗಳೂರಿನ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ನಾರ್ತ್, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಎಲೆಕ್ಟ್ರಾನಿಕ್ ಸಿಟಿ, ಮೈಸೂರಿನ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಗಳು ವಿವಿಧ ವೈಜ್ಞಾನಿಕ ಮಾದರಿಗಳನ್ನು ಪ್ರದರ್ಶನಗಳನ್ನು ಮಾಡಿ ಈ ಮಾದರಿಗಳಿಂದ ಆಗುವ ಪ್ರಯೋಜನಗಳ ಬಗ್ಗೆ ಮಾಹಿತಿ ನೀಡಿದರು. ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿನಿ ಆದ್ಯ ಮತ್ತು ಸಂಘಟಕರು ನೀಡಿದ ಭರತನಾಟ್ಯ ಪ್ರದರ್ಶನವು ಅತಿಥಿಗಳು ಹಾಗೂ ವಿದ್ಯಾರ್ಥಿಗಳ ಮನಸೂರೆಗೊಂಡಿತು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಸೈನ್ಸ್ ಸ್ಪೆಕ್ಟ್ರಾ ಅಂತ ಸೈನ್ಸ್ ಎಕ್ಸಿಬಿಷನ್ ಇಟ್ಟು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇದರಿಂದ ಮಕ್ಕಳಲ್ಲಿರೋ ನಾಲೆಡ್ಜ್ ಮೀನ್ಸ್ ಎಕ್ಸಿಬಿಷನ್ ಅಲ್ಲಿ ಎಕ್ಸ್ಪರ್ಟ್ ಮಾಡ್ತಾ ಇದ್ದಾರೆ. ಮೀನ್ಸ್ ಅವ್ರಿಗೆ ಮಾಡೆಲ್ಸ್ ಹೇಗೆ ಮಾಡೋದು, ಆ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗೋಕೆ ಇದೊಂದು ಸದಾವಕಾಶ ಆಗಿದೆ. ಸೈನ್ಸ್ ಅಲ್ಲಿ ಯಾವ್ಯಾವ ತರ ಕಾನ್ಸೆಪ್ಟ್ ಇದೆ, ಹೌ ಡು ವಿ ಗೆಟ್ ರೈನ್ ಮೀನ್ಸ್ ಮಳೆ ಹೇಗೆ ಬರುತ್ತೆ, ಪ್ರಾಣಿಗಳು ಹೇಗೆ ಜೀವಿಸ್ತವೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಜೀವಿಗಳು ಹೇಗೆ ನಮ್ಮ ವರ್ಲ್ಡ್ ಅಲ್ಲಿ ಜೀವಿಸ್ತಿದ್ದಾವೆ ಅನ್ನೋದನ್ನ ಬಗ್ಗೆ ಇವು ಮಾಡೆಲ್ ಮುಖಾಂತರ ತಿಳ್ಕೊಳ್ಳೋದ್ರಿಂದ ಈಸಿಯಾಗಿ ಕಾನ್ಸೆಪ್ಟ್ ಅವ್ರ ಮೈಂಡಿಗೆ ಅರ್ಥ ಆಗುತ್ತೆ. ಸೊ ಅದನ್ನ ಇವತ್ತು ಎಕ್ಸಿಬಿಷನ್ ತರ ಮಾಡಿರೋದ್ರಿಂದ ನಮ್ಮ ಮಕ್ಕಳು ತುಂಬಾ ಖುಷಿಯಾಗಿ ಎಕ್ಸೈಟ್ಮೆಂಟ್ ಇಂದ ಮಾಡ್ಕೊಂಡು ಎಲ್ಲದನ್ನು ಅವರೇ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನೋಡಿ ನಮ್ಗೆ ಖುಷಿ ಅನ್ನಿಸ್ತಾ ಇದೆ. ಸೊ ಅದರಿಂದ ತುಂಬಾ ಖುಷಿ. ಎಲ್ಲಾ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ. ನೀವು ಒಬ್ರಿಗಿಂತ ಒಬ್ರು ಅಂತ ಎಲ್ಲ ಮಕ್ಕಳು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಈ ಏಜ್ ಅಲ್ಲಿ ಮಾಡಿದ್ದಾರೆ ಅನ್ನೋದು ನಮ್ಗೆ ತುಂಬಾ ಖುಷಿ ಇದೆ. ಅದರಿಂದ ಈ ಟೀಚರ್ಸ್ ಆಗ್ಲಿ, ಈ ಸಂಸ್ಥೆ ಮ್ಯಾನೇಜ್ಮೆಂಟ್, ಶೈನಿ ಮ್ಯಾಮ್ ಯಾರೇ ಆಗ್ಲಿ ಇವ್ರದ್ದೆಲ್ಲ ಸಪೋರ್ಟ್ ಇರೋದ್ರಿಂದ ಮಕ್ಕಳು ಆ ಥರ ಮುಂದೆ ಬಂದು ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಸ್ಕೂಲ್ ಬಗ್ಗೆ ಏನಂತೀರಿ? ಸ್ಕೂಲ್ ತುಂಬಾ ಒಳ್ಳೆ ಸ್ಕೂಲ್ ಇದೆ. ಮಕ್ಕಳು ಕಲಿತಾರೆ ಅನ್ನೋ ಭರವಸೆ ಇನ್ನು ಮುಂದೆ ಇದೆ. ಸೊ ಎಲ್ಲ ಸಪೋರ್ಟ್ ಚೆನ್ನಾಗಿದೆ. ಇದೇ ತರ ಮುಂದೆ ಇರ್ಲಿ ಅಂತ ಅನ್ಕೊಳ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಶ್ಯಾಮಲಾ BS. ಸರ್ Namaste. Today I am here as a judge for the School of India. I am here to judge the models which the students have brought it here. Really it was like a mesmerizing concepts the students have brought it, and it's very tough to judge. But the thing is the students have exhibiting their talents in the form of wordings, and they are exhibiting their talents in the form of how the model will get work. Really, I should appreciate the parents who have helped and the teachers who are helped for that project to do. Really, it is nice concepts have brought it here, and it's my pleasure to come here for the School of India in KRPete that they have called me as a judge to judge these concepts. So thank you for the principal of School of India. Thank you. ಶಾಲೆ ಸ್ಕೂಲ್ ಆಫ್ ಇಂಡಿಯಾ KRPete ಅಲ್ಲಿ ಸೈನ್ಸ್ ಸ್ಪೆಕ್ಟ್ರಾ 3ನೇ ವರ್ಷ, ಈ ವರ್ಷ 3rd ಇಯರ್ ನಮ್ಮದು ಈ ಎಕ್ಸಿಬಿಷನ್ ಕಂಡಕ್ಟ್ ಮಾಡಿ. ನಮ್ಮ ಈ ಎಕ್ಸಿಬಿಷನ್ ಕಂಡಕ್ಟ್ ಮಾಡೋ ಉದ್ದೇಶ ನಮ್ಮ ಮಕ್ಕಳಲ್ಲಿ ಇರುವ ಪ್ರತಿಭೆಯನ್ನು ಅವರು ಪ್ರದರ್ಶಿಸಬೇಕು. ಹಲವಾರು ಮಕ್ಕಳಿರ್ತಾರೆ ಬರೀ ಬುಕ್ಸ್ ಓದ್ಕೊಂಡು
ಟೆಸ್ಟ್ ಬರ್ಕೊಂಡು ಇರೋದಕ್ಕಿಂತ ಅವ್ರ ನಾಲೆಜ್ ಎಷ್ಟೋ ಇರುತ್ತೆ, ಕ್ರಿಯೇಟಿವಿಟಿ ಎಷ್ಟೋ ಇರುತ್ತೆ. ಆ ಕ್ರಿಯೇಟಿವಿಟಿನ ಪ್ರೆಸೆಂಟ್ ಮಾಡಿ ಅವರಲ್ಲಿರೋ ಆ ಪ್ರತಿಭೆನ ಅವರು ಹೊರ ಬರಬೇಕು. ಅದರಲ್ಲಿ ಸ್ಪೀಕಿಂಗ್ ಸ್ಕಿಲ್ಸ್ ಆಗಲಿ, ಕ್ರಿಯೇಟಿವಿಟಿ ಆಗಲಿ, ಲಾಜಿಕಲ್ ಥಿಂಕಿಂಗ್ ಆಗಲಿ, ಇದೆಲ್ಲ ಅವ್ರು ಪ್ರದರ್ಶಿಸಿ ಅವರು ಹೆಮ್ಮೆಯಲ್ಲಿ ಅದ್ರ ಬಗ್ಗೆ ಮಾತಾಡಿ ಅವರಲ್ಲಿರೋ ಟ್ಯಾಲೆಂಟ್ನ ಇರೋ ಪೇರೆಂಟ್ಸ್ಗಾಗಲಿ ಬೇರೆ ಮಕ್ಕಳಿಗಾಗಲಿ ಇನ್ಸ್ಪೈರ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಎಕ್ಸಿಬಿಷನ್ನ 3ನೇ ವರ್ಷ ಕಂಟಿನ್ಯೂಸ್ಲಿ ಕಂಡಕ್ಟ್ ಮಾಡ್ತಾ ಇರೋದು. ಐ ಹೋಪ್ ಚಿಲ್ಡ್ರನ್ ಲರ್ನ್, ದೇ ಎಕ್ಸ್ಪ್ಲೋರ್ ಆ್ಯಂಡ್ ಇವಾಲ್ವ್. ಉದ್ದೇಶ ಅದು. CBSE ಇವಾಗ ಹೇಳೋದದೇ ಬರೀ ಪುಸ್ತಕ ಅಲ್ಲ, ಮಕ್ಕಳು ಅವ್ರ ಪ್ರತಿಭೆನ ಮಾತಾಡೋದು ಮುಖಾಂತರ ಅವರಲ್ಲಿರೋ ಹವ್ಯಾಸಗಳನ್ನು ಅವ್ರು ಪ್ರದರ್ಶಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಎಕ್ಸಿಬಿಷನ್ನ ಕಂಡಕ್ಟ್ ಮಾಡಿದ್ದೀವಿ. ಬೇರೆ ಸ್ಕೂಲ್ಸಿಂದ ಮಕ್ಕಳು ಬಂದು ಅವ್ರ ಪ್ರಾಜೆಕ್ಟ್ಸ್ನ ಪ್ರೆಸೆಂಟ್ ಮಾಡಿದ್ದಾರೆ. ದೊಡ್ಡ ಹೆಮ್ಮೆ ವಿಷಯ ನಮಗೆ ಅದು. ಆಲ್ಮೋಸ್ಟ್ ಒಂದು 100 ಸ್ಕೂಲ್ಸ್ ಇದ್ದಾರೆ. ಎಲ್ಲರೂ ಅವ್ರವ್ರ ಪ್ರಾಜೆಕ್ಟ್ಸ್ನ ತಗೊಂಬಂದು ಅವ್ರ ಕ್ರಿಯೇಟಿವಿಟಿ ಅವ್ರ ಏಜ್ ಲೆವೆಲಲ್ಲಿ ಅವ್ರು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ವಿ ಆರ್ ಥ್ಯಾಂಕ್ಫುಲ್ ಟು ಆಲ್ ದ ಸ್ಕೂಲ್ಸ್ ಇನ್ ಆ್ಯಂಡ್ ಅರೌಂಡ್ KR ಪೇಟೆಯಲ್ಲಿರೋ ಎಲ್ಲ ಲೋಕಲ್ ಸ್ಕೂಲ್ಸ್ ಬಂದು ಇವತ್ತು ಈ ಎಕ್ಸಿಬಿಷನ್ ಒಂದು ಪಾರ್ಟ್ ಆಗಿದ್ದಾರೆ. ಸೊ ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್.